ಸಮಸ್ಯೆ ಅಂತ ಬಂದ್ರೆ ಬಂಡೆಯಂತೆ ನಿಲ್ತಾ ಇದ್ರು. NSUIನಲ್ಲಿ ಇದ್ದಾಗಿನಿಂದಲೇ ಪಕ್ಷಕ್ಕಾಗಿ ಸೇವೆ. ರಾಜೀವ್ ಗಾಂಧಿಗಾಗಿ ಜನ ಸೇರಿದ್ರು. ಸೋನಿಯಾ ಗಾಂಧಿಗಾಗಿ ಹೋರಾಟವನ್ನ ಮಾಡಿದ್ರು. ರಾಹುಲ್ ಪ್ರಿಯಾಂಕಾಗೂ ಆಪ್ತ. ಪಕ್ಷ ನಿಷ್ಠೆಯಿಂದಲೇ ಪಟ್ಟ ಪಡ್ಕೊಂಡಿದ್ದು ಹೇಗೆ DK ಶಿವಕುಮಾರ್. ಟ್ರಬಲ್ ಶೂಟರ್ ಆಗಿ ಹೈಕಮಾಂಡ್ ಮನ ಗೆದ್ದಿದ್ದು ಹೇಗೆ? DK ಶಿವಕುಮಾರ್ ಎಂಬ ಹೆಸರಾದ ನಾನು Politics is not a football, it is a chess game. ಚಕ್ರ ಹಂಗೆ ತಿರುಗಿಸೋದು ಗೊತ್ತಿದೆ ನನಗೆ, ಚಕ್ರ ಹೆಂಗೆ ತಿರುಗಿಸ್ಬೇಕು ಅಂತ. ಕಿವಿ ಮೇಲೆ ಹೂವು ಇಟ್ಕೊಂಡು ನಾನು ಬೆಂಗಳೂರು ಬಂದಿಲ್ಲ. ಪಕ್ಷ ಮುಖ್ಯನ ವ್ಯಕ್ತಿ ಮುಖ್ಯನ ಅಂದ್ರೆ ಪಕ್ಷವೇ ಮುಖ್ಯ ಅಂದವರು. ಪಕ್ಷಕ್ಕೆ ಒಂದು ಸಮಸ್ಯೆ ಅಂತ ಬಂದ್ರೆ ಬಂಡೆಯಂತೆ ಅಡ್ಡ ನಿಂತವರು. ಅಧಿಕಾರ ಕೊಟ್ಟರೂ ಕೊಡದೆ ಇದ್ರೂ ಪಕ್ಷಕ್ಕೆ ನಿಷ್ಠೆ ತೋರಿಸಿದವರು. ಬೇರೆ ಪಕ್ಷಗಳಿಂದ ಆಫರ್ ಮೇಲೆ ಆಫರ್ ಬಂದರೂ ನಿರ್ಧಾರ ಬದಲಿಸದೇ ಇದ್ದವರು. ಪಕ್ಷ ನನಗೆ ಏನೂ ಕೊಡೋದು ಬೇಡ, ನಾನೇ ಪಕ್ಷಕ್ಕೆ ಕೊಡ್ತೀನಿ ಅಂತ ಪಕ್ಷ ಪ್ರೀತಿ ತೋರಿಸಿ ಸಿಎಂ ಪಟ್ಟಕ್ಕಾಗಿ ಶಬರಿಯಂತೆ ಕಾದು ಕುಳಿತು ಕೊನೆಗೆ ಮಾಡಿದ ಕೆಲಸಕ್ಕೆ ಕೂಲಿ ಪಡೆದುಕೊಳ್ತಾ ಇದ್ದಾರೆ DK ಶಿವಕುಮಾರ್. ಪಕ್ಷಕ್ಕಾಗಿ ಬಂಡೆಯಂತೆ ನಿಂತರೂ ಟ್ರಬಲ್ ಶೂಟರ್ ಆಗಿ ಕಾಪಾಡಿದ್ರು. 1980ರಿಂದಲೂ ಪಕ್ಷದ ಪರವಾಗಿ ಕೆಲಸ. ರಾಜೀವ್, ರಾಹುಲ್, ಸೋನಿಯಾಗೂ ಆಪ್ತ. ಕೊಟ್ಟಿದ್ದನ್ನಷ್ಟೇ ಸ್ವೀಕರಿಸಿದ ನಿಷ್ಠನಿಗೆ ಪಟ್ಟ. ಸಿಎಂ ಮಾಡಿ ನಿರಾಳ ಆಯ್ತಾ ಹೈಕಮಾಂಡ್. ಕಾಂಗ್ರೆಸ್ ಪಕ್ಷಕ್ಕೆ 70 ವರ್ಷಗಳ ಇತಿಹಾಸ ಇದೆ. ಒಂದೊಂದು ರಾಜ್ಯದಲ್ಲಿ ಸಾವಿರಾರು ನಾಯಕರನ್ನ ನೋಡಿದೆ ಕಾಂಗ್ರೆಸ್. ಆದರೆ ಎಲ್ಲ ನಾಯಕರಲ್ಲಿ DKಶಿಗೆ ವಿಶೇಷ ಸ್ಥಾನ ಇದೆ. ಅದಕ್ಕೆ ಕಾರಣವೂ ಇದೆ. ಕಾಂಗ್ರೆಸ್ನಲ್ಲಿದ್ದ ಸಾಕಷ್ಟು ನಾಯಕರಿಗೆ ಪಕ್ಷವೇ ಎಲ್ಲವನ್ನ ಕೊಟ್ಟಿತ್ತು. ಆದರೆ ಪಕ್ಷಕ್ಕೆ ಏನಾದರೂ ಕೊಟ್ಟಿರೋ ನಾಯಕ ಅಂತ ಇದ್ರೆ ಅದು DK ಶಿವಕುಮಾರ್ ಮಾತ್ರ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ DKಶಿಗೆ ಒಂದು ಸ್ಥಾನ ಇದೆ. ಕೊಟ್ಟಿದ್ದನ್ನಷ್ಟೇ ಸ್ವೀಕರಿಸಿ ಮರು ಮಾತಾಡದ ಪಕ್ಷನಿಷ್ಠನಿಗೆ ಈಗ ಹೈಕಮಾಂಡ್ ಸಿಎಂ ಮಾಡಿ ನಿರಾಳಾಗಿದೆ. DK ಶಿವಕುಮಾರ್ ಎಂಬ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ನಂಬಿಕೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತೆಯನ್ನ ಮತ್ತು ಅಖಂಡತೆಯನ್ನ ಎತ್ತಿ ಹಿಡಿಯುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಜದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವನ್ನು ಒದಗಿಸುತ್ತೇನೆ ಅಂತ ದೇವರ ಹೆಸರಲ್ಲಿ DKಶಿ ಪ್ರಮಾಣ ಮಾಡಿದ್ದಾರೆ. ಆ ಮೂಲಕ ರಾಜ್ಯದ 25ನೇ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. DKಶಿ ಮಾತ್ರ ಅಲ್ಲದೆ ಅವರ ಜೊತೆಗೆ ಒಟ್ಟು 13 ಮಂದಿ ಪ್ರಮಾಣ ವಚನ ತೆಗೆದುಕೊಂಡ್ರು. ಈ ಬಾರಿ DKಶಿ ಸಂಪುಟದಲ್ಲಿ ಯುವಕರಿಗೆ ಆದ್ಯತೆ ಅಂತ ಹೇಳಿದ್ರೂ ಸಹ DKಶಿ ಜೊತೆಗೆ ಮೊದಲ ಹಂತದಲ್ಲಿ ಎಲ್ಲರೂ ಹಿರಿಯರೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಜಾತಿ, ಸಾಮಾಜಿಕ ನ್ಯಾಯ, ಅನುಭವ ಮತ್ತು ಹಿರಿತನದ ಆಧಾರದ ಮೇಲೆ 13 ಮಂದಿ ಶಾಸಕರು DKಶಿ ಜೊತೆಗೆ ಪ್ರಮಾಣ ವಚನ ತೆಗೆದುಕೊಂಡ್ರು. ಒಕ್ಕಲಿಗ, ಲಿಂಗಾಯತ, ದಲಿತರಿಗೆ ಮೊದಲ ಆದ್ಯತೆ ಕೊಡಲಾಗಿತ್ತು. ಇದರ ಜೊತೆಗೆ ಕುರುಬ, ನಾಯಕ, ಕ್ರಿಶ್ಚಿಯನ್, ಅಲ್ಪಸಂಖ್ಯಾತರು ಸಹ ಸಂಪುಟಕ್ಕೆ ಸೇರ್ಪಡೆಯಾದರು. ಶಿವಕುಮಾರ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆದ್ರು ಅಂತ ನೋಡೋದಾದ್ರೆ ಡಾಕ್ಟರ್ G ಪರಮೇಶ್ವರ್, KH ಮುನಿಯಪ್ಪ, KJ ಜಾರ್ಜ್, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, UT ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣ ವಚನ ತೆಗೆದುಕೊಂಡ್ರು.
ಬಹುತೇಕ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದ ನಾಯಕರಿಗೆ ಮೊದಲ ಆದ್ಯತೆ ಕೊಡಲಾಗಿದ್ದು, ಅವರ ಜೊತೆಗೆ ಯುಟಿ ಖಾದರ್ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಸೇರಿಸಲಾಗಿದೆ. ಉಳಿದಂತೆ ಹಳೆ ನಾಯಕರನ್ನ ಆಯ್ಕೆ ಮಾಡಿ ಅವರಿಗೆ ಹಿಂದೆ ಇದ್ದ ಖಾತೆಗಳನ್ನೇ ಕೊಡಲು ತೀರ್ಮಾನಿಸಲಾಗಿದೆಯಂತೆ. ಸದ್ಯ ಸಿಎಂ ಆಗಿರೋ ಡಿಕೆ ಶಿವಕುಮಾರ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದ್ದು, ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಅವರ ಪಕ್ಷ ನಿಷ್ಠೆಗೆ ಕೂಲಿ ಸಿಗ್ತಾ ಇದೆ ಅಂತ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಎಸ್, ಡಿಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಗೆ ಅವರು ಪಕ್ಷಕ್ಕಾಗಿ ಮಾಡಿದ ಸೇವೆ ಈಗ ಸಿಎಂ ಪಟ್ಟ ಸಿಕ್ಕಿದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಅವರು ಕೇವಲ 20 ವರ್ಷ ಇದ್ದಾಗಿನಿಂದಲೇ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ರು. ಆಗಲೇ ಪಕ್ಷ ಸಂಘಟನೆ ಮಾಡಿ ಹೈಕಮಾಂಡ್ ಗಮನ ಸೆಳೆದ್ರು. ಒಮ್ಮೆ ರಾಜೀವ್ ಗಾಂಧಿ ಮೈಸೂರಿಗೆ ಬಂದಾಗ ಅವರಿಗಾಗಿ ಜನರನ್ನ ಒಟ್ಟುಗೂಡಿಸಿ ಆಗಿನ ಪ್ರಧಾನಿ ರಾಜೀವ್ ಗಾಂಧಿಯಿಂದ ಶಹಬಾಷ್ ಎನಿಸಿಕೊಂಡಿದ್ರು. ಎಷ್ಟೋ ಮಂದಿ ನಾಯಕರು ಇದ್ರೂ ಸಹ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಮಾಡಿದ್ರು. ಆ ರೀತಿ ಯುವಕರಾಗಿದ್ದಾಗಲೇ ರಾಜೀವ್ ಗಾಂಧಿ ಮನಗೆದ್ದಿದ್ರು. ಆಗ ರಾಜೀವ್ ಗಾಂಧಿ ಅವರಿಗೆ ಎಲ್ಲ ರಾಜ್ಯಗಳಲ್ಲೂ ಯುವಕರನ್ನ ಬೆಳೆಸಬೇಕು ಎಂಬ ಹಂಬಲ ಇತ್ತಂತೆ. ಪ್ರತಿ ಸಮುದಾಯದಲ್ಲೂ ಒಬ್ಬೊಬ್ಬ ಯುವ ನಾಯಕರನ್ನ ಬೆಳೆಸಿ ಅಂತ ಹೇಳಿದ್ರಂತೆ. ಆದರೆ ಡಿಕೆ ಶಿವಕುಮಾರ್ ಅವರನ್ನ ಮಾತ್ರ ಸ್ವತಃ ತಾವೇ ನೋಡಿ ಗುರುತಿಸಿ ಬೆಳೆಸಿದ್ರು. ಅವರು ತಮ್ಮ ಕಾರ್ಯಕ್ರಮಕ್ಕೆ ಜನ ಸೇರಿಸಿದ್ದನ್ನ ನೋಡಿದ ರಾಜೀವ್ ಗಾಂಧಿ ಡಿಕೆಗೆ ಒಂದು ಬಂಫರ್ ಗಿಫ್ಟ್ ಕೊಟ್ಟಿದ್ರು. ಆರಂಭದಲ್ಲೇ ರಾಜೀವ್ ಗಾಂಧಿ ಕಣ್ಣಿಗೆ ಬಿದ್ದ ಡಿಕೆ ಶಿವಕುಮಾರ್ ನಂತರ ಎಂದೂ ರಾಜಕೀಯದಲ್ಲಿ ಹಿಂತಿರುಗಿ ನೋಡುವ ಪ್ರಸಂಗ ಬರಲಿಲ್ಲ. ಆರಂಭದಲ್ಲಿ ಅವಕಾಶ ಕೊಟ್ಟ ಪಕ್ಷವನ್ನೇ ತಾಯಿ ಅಂತ ನೋಡಿದ ಡಿಕೆ ಶಿವಕುಮಾರ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ರೀತಿ ಇದ್ದು ಬಿಟ್ರು. ಪಕ್ಷಕ್ಕೆ ಏನೇ ಸಮಸ್ಯೆ ಬಂದ್ರು, ಹೇ ಅಲ್ಲಿ ಡಿಕೆ ಇದ್ದಾನೆ ನೋಡಿ ಅಂತ ಹೇಳುವ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಸ್ಟೂಡೆಂಟ್ ಲೀಡರ್ನಿಂದ ಹಂತ ಹಂತವಾಗಿ ಬೆಳೆದುಕೊಂಡು ಬಂದ ಶಿವಕುಮಾರ್ ಎಷ್ಟೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಕಷ್ಟದಿಂದ ಪಾರು ಮಾಡಿ ಟ್ರಬಲ್ ಶೂಟರ್ ಎನಿಸಿಕೊಂಡಿದ್ರು. ಹಂತ ಹಂತವಾಗಿ ಬೆಳೆದ್ರು, ಅಂತಿಮವಾಗಿ ಸಾಧಿಸಿದ್ರು. 1980 ಡಿಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಮಹತ್ವವಾದ ವರ್ಷ. ಯಾಕಂದ್ರೆ ಅದೇ ವರ್ಷ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ನಾಯಕನಾಗಿ ಡಿಕೆಶಿ ರಾಜಕೀಯ ಪ್ರವೇಶ ಪಡೆದಿದ್ರು. ಅನಂತರ 1987ರಲ್ಲಿ ಸಾತನೂರಿನ ಬೆಂಗಳೂರು ಗ್ರಾಮೀಣ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಡಿಕೆಶಿ ಜಯ ಸಾಧಿಸಿದ್ದರು. ಕಿರಿ ವಯಸ್ಸಿನಲ್ಲಿ ರಾಜಕೀಯ ಪಟ್ಟುಗಳನ್ನು ಕರಗತ ಮಾಡಿಕೊಂಡಿದ್ದ ಡಿಕೆಶಿ 1985ರಲ್ಲಿ ಸಾತನೂರು ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಎದುರು ಸ್ಪರ್ಧಿಸಿ 15,000 ಮತಗಳ ಅಂತರದಿಂದ ಸೋತಿದ್ರು. ಆದರೂ ಕೂಡ ಅಂದು ಪಕ್ಷದ ಹೈಕಮಾಂಡ್ಗೆ ಭರವಸೆ ಮೂಡಿಸಿದ ನಾಯಕನಾಗಿ ಹೊರಹೊಮ್ಮಿದ್ದರು. ಒಮ್ಮೆ ಸೋತರೆ ಏನಂತೆ, ಅದಾಗಲೇ ಅವರು ಎಲ್ಲದಕ್ಕೂ ತಯಾರಾಗಿ ನಿಂತಿದ್ರು. ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದಿದ್ದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದ ಡಿಕೆಶಿ ನಂತರ 1989ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸುವ ಮೂಲಕ ಮೊದಲ ಬಾರಿಗೆ ವಿಧಾನಸೌಧ ಪ್ರವೇಶಿಸಿದ್ದರು. ಆಗ ಅವರ ವಯಸ್ಸು ಕೇವಲ 27 ವರ್ಷ ಮಾತ್ರ. 1991ರಲ್ಲಿ ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಅನಾರೋಗ್ಯದ ಕಾರಣ ಮುಖ್ಯಮಂತ್ರಿ ಪದವಿಯನ್ನು ತ್ಯಜಿಸಬೇಕಾಗಿ ಬಂದಾಗ ಅವರ ಉತ್ತರಾಧಿಕಾರಿಯನ್ನಾಗಿ ಸಾರೆಕೊಪ್ಪ ಬಂಗಾರಪ್ಪ ಅವರು ಸರ್ವಾನುಮತದಿಂದ ಆಯ್ಕೆಯಾಗುವಂತೆ ಮಾಡುವಲ್ಲಿ ಡಿಕೆ ಶಿವಕುಮಾರ್ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದರು. ಇದರ ದ್ಯೋತಕವಾಗಿ ಬಂಗಾರಪ್ಪನವರು ಡಿಕೆಶಿಯನ್ನ ಸಚಿವರನ್ನಾಗಿ ಮಾಡಿ ಬಂಧೀಖಾನೆ ಖಾತೆ ನೀಡಿದ್ರು. ಬಯಸದೆ ಬಂದ ಭಾಗ್ಯ ಅನ್ನೋ ರೀತಿ ಡಿಕೆ ಶಿವಕುಮಾರ್ಗೆ ರಾಜಕೀಯದ ಆರಂಭದಲ್ಲೇ ಸಚಿವ ಸ್ಥಾನ ಒಲಿದು ಬಂದಿತ್ತು. ಆದರೆ ಅದು ಹೈಕಮಾಂಡ್ ಆಯ್ಕೆ ಅಲ್ಲ, ಸ್ವತಃ ಡಿಕೆಶಿ ಬಂಗಾರಪ್ಪನವರನ್ನ ಬೆಂಬಲಿಸಿ ಅವರ ಪರವಾಗಿ ಲಾಭಿ ಮಾಡಿದ್ದಕ್ಕಾಗಿ ಸಿಕ್ಕಿದ್ದ ಸ್ಥಾನ ಆಗಿತ್ತು. ಇನ್ನು 1994ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಹಲವು ವಿರೋಧಿಗಳ ರಾಜಕೀಯ ಪಿತೂರಿಯಿಂದಾಗಿ ಪಕ್ಷದ ಟಿಕೆಟ್ ನಿರಾಕರಿಸಿದರು. ಧೃತಿಗೆಡದೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸಿದ್ರು. ಹೀಗೆ 1999ರಲ್ಲಿ ಗೆಲುವು ಸಾಧಿಸಿದ ಡಿಕೆಶಿ 2002ರ ಕನಕಪುರ ಲೋಕಸಭೆ ಉಪಚುನಾವಣೆಯಲ್ಲಿ ಸೋಲು ಕಂಡಿದ್ದರು. ನಂತರ 2004, 2008, 2013, 2018, 2023ರಲ್ಲಿ ಸತತವಾಗಿ ಗೆಲುವು ಸಾಧಿಸಿದ ಕೀರ್ತಿ ಡಿಕೆಶಿಯದ್ದಾಗಿದೆ. ಒಟ್ಟು 10 ಚುನಾವಣೆಯಲ್ಲಿ 8 ಗೆಲುವು, 2 ಬಾರಿ ಸೋಲಿನ ರುಚಿ ಕಂಡಿದ್ದ ಅವರು ಪ್ರಬುದ್ಧ ರಾಜಕಾರಣಿಯಾಗಿ ಬೆಳೆದಿದ್ರು. ಎಸ್.ಎಂ. ಕೃಷ್ಣ ಪರವಾಗಿಯೂ ಡಿಕೆ ಶಿವಕುಮಾರ್ ಹೋರಾಟ. 2004ರಲ್ಲಿ ಪಕ್ಷಕ್ಕಾಗಿ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿದ್ರು.
ಇನ್ನು 1999ರಲ್ಲಿ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ರು. ಅಂದು ಎಸ್.ಎಂ. ಕೃಷ್ಣ ಅವರ ಚುನಾವಣಾ ಪ್ರಚಾರ ಪಾಂಚಜನ್ಯ ಯಾತ್ರೆಯನ್ನ ಸಂಘಟಿಸಿದವರು ಇದೇ ಡಿಕೆ ಶಿವಕುಮಾರ್. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬರೋಬ್ಬರಿ 139 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿತ್ತು. ಬಳಿಕ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಡಿಕೆಶಿ ಸಹಕಾರ ಸಚಿವರಾಗಿ ಸ್ಥಾನ ಪಡೆದರು. 1999ರ ಚುನಾವಣೆಯಲ್ಲಿನ ಡಿಕೆಶಿಯ ಕಠಿಣ ಪರಿಶ್ರಮವನ್ನ ಕಾಂಗ್ರೆಸ್ ಹೈಕಮಾಂಡ್ ಗುರುತಿಸಿತ್ತು. ಇನ್ನು 2004ರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಗಳಿಸುವಲ್ಲಿ ವಿಫಲವಾದಾಗ, ಸ್ವಂತ ಶಕ್ತಿಯ ಮೇಲೆ ಸರ್ಕಾರ ರಚಿಸಲು ಅಗತ್ಯವಾದ ಬಹುಮತವಿಲ್ಲದೆ ಇದ್ದಾಗ ಬಿಜೆಪಿ ಪಕ್ಷ ಅಧಿಕಾರಕ್ಕೇರದಂತೆ ತಡೆಯಲು ದೇವೇಗೌಡ ನೇತೃತ್ವದ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಯಿತು. ಆಗಲೂ ತ್ಯಾಗ ಮಾಡಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಲು ಡಿಕೆಶಿ ಕಾರಣವಾಗಿದ್ರು. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಉದಯಿಸಿದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ಗೆ ಸ್ಥಾನವಿರಲಿಲ್ಲ. ಕಾರಣ, ಯಾವುದೇ ಕಾರಣಕ್ಕೂ ಸಮ್ಮಿಶ್ರ ಸರ್ಕಾರದಲ್ಲಿ ಡಿಕೆಶಿ ಮಂತ್ರಿ ಆಗಬಾರ್ದು ಅಂತ ಎಚ್.ಡಿ. ದೇವೇಗೌಡರು ಷರತ್ತು ಹಾಕಿದ್ರಂತೆ. ಅದರಂತೆ ತಮ್ಮ ಸ್ಥಾನ ತ್ಯಾಗ ಮಾಡಿ ಸಮ್ಮಿಶ್ರ ಸರ್ಕಾರ ಬರುವಂತೆ ಮಾಡಿದ್ರು. ಪಕ್ಷದ ಹಿತದೃಷ್ಟಿಯಿಂದ ಡಿಕೆ ಶಿವಕುಮಾರ್ ತಮಗೆ ಮಾಡಲಾದ ಅಪಮಾನ ಸಹಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಪುನರ್ ಸಂಘಟಿಸುವತ್ತ ಯೋಚನೆ ಮಾಡಿದ್ರು. ಆಗ ಡಿಕೆಶಿ ಮಾತ್ರ ಅಲ್ಲ, ಎಸ್.ಎಂ. ಕೃಷ್ಣ ಅವರಿಗೂ ದೇವೇಗೌಡರು ಚೆಕ್ಮೇಟ್ ಇಟ್ಟಿದ್ರು. ಸಮ್ಮಿಶ್ರ ಸರ್ಕಾರ ರೂಪುಗೊಂಡಾಗ ಎಸ್.ಎಂ. ಕೃಷ್ಣ ಅವರನ್ನ ಕಡೆಗಣಿಸಿ ಎಚ್.ಡಿ. ದೇವೇಗೌಡರ ಒಪ್ಪಿಗೆಯಂತೆ ಧರ್ಮಸಿಂಗ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಾಯಿತು. ಆಗ ಎಸ್.ಎಂ. ಕೃಷ್ಣ ಅವರಿಗೆ ಬದಲಾಗಿ ಯಾವುದಾದರೊಂದು ಸ್ಥಾನ ಕೊಡಲೇಬೇಕು ಅಂತ ಪಕ್ಷದ ವರಿಷ್ಠರ ಮನವೊಲಿಸಿ ಎಸ್.ಎಂ. ಕೃಷ್ಣ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗುವಂತೆ ಮಾಡುವಲ್ಲಿ ಡಿಕೆ ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ರು. ನಂತರ 2008ರಲ್ಲಿ ಎಸ್.ಎಂ. ಕೃಷ್ಣ ರಾಜ್ಯಪಾಲ ಪದವಿ ತ್ಯಜಿಸಿ ಪುನರ್ ರಾಜಕಾರಣಕ್ಕೆ ಬರಬೇಕು ಎಂದು ಬಯಸಿದಾಗ ಅವರನ್ನು ಕರೆತಂದು ಮತ್ತೊಮ್ಮೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡುವಲ್ಲಿ ಡಿಕೆ ಶಿವಕುಮಾರ್ ಕೆಲಸ ಮಾಡಿದರು. ಅನಂತರ ಎಸ್.ಎಂ. ಕೃಷ್ಣ ಕೇಂದ್ರ ಸಚಿವ ಸಂಪುಟಕ್ಕೆ ಸೇರಿ ವಿದೇಶಾಂಗ ವ್ಯವಹಾರಗಳ ಮಹತ್ವದ ಖಾತೆಯನ್ನ ನಿಭಾಯಿಸಿದರು. 2023ರಲ್ಲೂ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದು ಸಿಎಂ ಸ್ಥಾನ ಬಿಟ್ಟುಕೊಟ್ರು. 2013ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಪೀಠಕ್ಕೆ ಮರಳಿ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಗೊಂಡಾಗ ಪಕ್ಷದಲ್ಲಿನ ವಿರೋಧಿಗಳು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪಗಳನ್ನು ಮಾಡಿ ಕೆಲವು ದಾಖಲೆಗಳನ್ನು ಪಕ್ಷದ ವರಿಷ್ಠರಿಗೆ ಕಳುಹಿಸಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನ ತಪ್ಪಿಸಿದ್ರು. ಆಗ ಹೈಕಮಾಂಡ್ ಹೇಳಿತು ಅನ್ನೋ ಒಂದೇ ಕಾರಣಕ್ಕೆ ಡಿಕೆಶಿ ಸೈಲೆಂಟ್ ಆದರು. ಅನಂತರ ಧೃತಿಗೆಡದ ಡಿಕೆ ಶಿವಕುಮಾರ್ ಪಕ್ಷದ ನಾಯಕತ್ವದ ವಿರುದ್ಧ ಬಹಿರಂಗವಾಗಿ ಯಾವುದೇ ಪ್ರತಿಭಟನೆ ತೋರದೆ ತಮ್ಮ ವಿರುದ್ಧ ಆಪಾದನೆಗಳ ಬಗ್ಗೆ ನ್ಯಾಯಾಂಗ ತಜ್ಞರಿಂದ ವಿಮರ್ಶೆ ಮಾಡಿಸುವಂತೆ ವರಿಷ್ಠರನ್ನ ಕೋರಿಕೊಂಡರು. ಪಕ್ಷದಿಂದ ನೇಮಿತರಾದ ಇಬ್ಬರು ನ್ಯಾಯಾಂಗ ತಜ್ಞರು ಡಿಕೆ ಶಿವಕುಮಾರ್ ಯಾವುದೇ ರೀತಿಯ ಅಕ್ರಮ ಎಸಗಿಲ್ಲ ಎಂಬ ಅಭಿಪ್ರಾಯಕ್ಕೆ ಬಂದು ಡಿಕೆ ಶಿವಕುಮಾರ್ ಅವರನ್ನ ಆರೋಪ ಮುಕ್ತರನ್ನಾಗಿಸಿದ್ರು. ಆ ಮೂಲಕ 7 ತಿಂಗಳ ಅಲ್ಪ ಅವಧಿಯ ನಂತರ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆದುಕೊಂಡರು. ಇನ್ನು 2023ರ ಕಥೆಯಂತೂ ಎಲ್ಲರಿಗೂ ನೆನಪಿದೆ. ಡಿಕೆ ಶಿವಕುಮಾರ್ ಅಂದ್ರೆ ಹೈಕಮಾಂಡ್ಗೆ ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಇದ್ದ ಹಾಗೆ, ನಾವು ಏನೇ ಕೇಳಿದ್ರೂ ಅವರು ಇಲ್ಲ ಅನ್ನಲ್ಲ ಅನ್ನೋ ನಂಬಿಕೆ. ಅದರಂತೆಯೇ 2023ರಲ್ಲಿ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದರೂ ಸಹ ಸಿಎಂ ಸ್ಥಾನವನ್ನ ಡಿಕೆಶಿಗೆ ಕೊಡದೆ ಶಾಸಕರ ಬೆಂಬಲ ಇದೆ ಅಂತ ಸಿದ್ದರಾಮಯ್ಯಗೆ ಕೊಡಲಾಯಿತು. ಆ ಸಂದರ್ಭದಲ್ಲಿ ಬೇರೆ ಯಾರಾದರೂ ಆಗಿದ್ರೆ ಏನು ಮಾಡ್ತಾ ಇದ್ರು ಏನೋ. ಆದರೆ ಡಿಕೆಶಿ ಮಾತ್ರ ಹೈಕಮಾಂಡ್ ಮಾತಿಗೆ ಕಟ್ಟುಬಿದ್ದು ಸಿದ್ದರಾಮಯ್ಯಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ರು. ಅಗತ್ಯ ಬಿದ್ದಾಗ ಇಷ್ಟೆಲ್ಲ ತ್ಯಾಗ ಮಾಡಿರೋ ಡಿಕೆಶಿಗೆ ಈಗ ಹೈಕಮಾಂಡ್ ಸಿಎಂ ಸ್ಥಾನವನ್ನ ಕೊಟ್ಟು ಗೌರವಿಸಿದೆ. ಡಿಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಾಲಿಗೆ ಹೈಕಮಾಂಡ್ ಪಾಲಿಗೆ ಆಪತ್ ಬಾಂಧವ ಎನಿಸಿಕೊಂಡಿದ್ರು. ರಾಜ್ಯದಲ್ಲೇ ಆಗಲಿ ಬೇರೆ ರಾಜ್ಯದ ಸಮಸ್ಯೆಗಳೇ ಆಗಲಿ ಮೊದಲು ನೆನಪಿಗೆ ಬರ್ತಾ ಇದ್ದಿದ್ದೇ ಡಿಕೆ ಶಿವಕುಮಾರ್ ಹೆಸರು. ಹಲವು ಬಾರಿ ಕಾಂಗ್ರೆಸ್ ಪಕ್ಷವನ್ನ ಸಂಕಷ್ಟಗಳಿಂದ ದೂರ ಮಾಡಿದ್ದ ಡಿಕೆಶಿ ರಾಹುಲ್ ಸೋನಿಯಾ ಪರವಾಗಿಯೂ ಹೋರಾಟಗಳನ್ನು ಮಾಡಿದ್ರು. ಪಕ್ಷವನ್ನ 3 ಬಾರಿ ಸಂಕಷ್ಟದಿಂದ ಪಾರು ಮಾಡಿದ್ರು ಡಿಕೆ ಶಿವಕುಮಾರ್. ಟ್ರಬಲ್ ಶೂಟರ್ ಆಗಿ ಶಿವಕುಮಾರ್ ಮಾಡಿದ ಕೆಲಸಗಳು ಏನೆಲ್ಲ ಗೊತ್ತಾ?
ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇರೋರಿಗೆ ಸಮಸ್ಯೆಗಳು ಬಂದಾಗ ಅವರ ಬೆಂಬಲಕ್ಕೆ ಪಕ್ಷ ನಿಲ್ಲುತ್ತೆ, ಪಕ್ಷವೇ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಆದರೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಆ ರೀತಿ ಆಗಲಿಲ್ಲ. ಪಕ್ಷಕ್ಕೆ ಕಷ್ಟಗಳು ಬಂದಾಗಲೆಲ್ಲ ಅವರಿಗೆ ಡಿಕೆಶಿ ನೆನಪಾಗ್ತಾ ಇದ್ರು. ಡಿಕೆಶಿ ಇದ್ರೆ ಸಾಕು, ಸಮಸ್ಯೆ ಬಗೆಹರಿಯುತ್ತೆ ಅಂತ ನಂಬ್ತಾ ಇದ್ರು. ಆ ನಂಬಿಕೆಯನ್ನ ಒಂದು ದಿನವೂ ಹುಸಿಗೊಳಿಸದೆ ನೆರವೇರಿಸಿದ್ದು ಡಿ ಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರು ಮಾಡಲಾಗದ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿ ತೋರಿಸಿದ್ರು. ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಏಕೆ ಅನ್ನೋದಕ್ಕೆ 3 ಘಟನೆಗಳು ಸಾಕ್ಷಿಯಾಗುತ್ತೆ. ಅದರಲ್ಲಿ ಮೊದಲನೆಯದು 2002ರಲ್ಲಿ ಮಹಾರಾಷ್ಟ್ರ ಸರ್ಕಾರದ ಬಿಕ್ಕಟ್ಟು ಬಗೆಹರಿಸಿದ್ದು. 2002ರಲ್ಲಿ ವಿಲಾಸರಾವ್ ಸರ್ಕಾರ ವಿಶ್ವಾಸಮತ ಯಾಚಿಸುವ ಸಂದರ್ಭದಲ್ಲಿ ಡಿಕೆಶಿ ಅವರು ಮಹಾರಾಷ್ಟ್ರದ ಎಲ್ಲ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿನ ಹೊರವಲಯದಲ್ಲಿರುವ ರೆಸಾರ್ಟ್ನಲ್ಲಿ ಇಟ್ಟುಕೊಳ್ಳುವ ಮೂಲಕ ಕುದುರೆ ವ್ಯಾಪಾರ ಭೀತಿಯನ್ನು ತಪ್ಪಿಸಿ ದೇಶಮುಖ ಸರ್ಕಾರವನ್ನು ಉಳಿಸುವಲ್ಲಿ ಡಿ ಕೆ ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ದರು. ಅಂದು ಎಸ್ಎಂ ಕೃಷ್ಣ ಅವರಿಗೆ ಕರೆ ಮಾಡುವ ಬದಲು ಹೈಕಮಾಂಡ್ ಡಿಕೆಶಿಗೆ ಕರೆ ಮಾಡಿತ್ತಂತೆ. ಈ ಸಮಸ್ಯೆಯನ್ನ ನೀವೇ ನೋಡಿಕೊಳ್ಳಬೇಕು ಅಂತ ಹೇಳಿತ್ತಂತೆ. ಅದರಂತೆ ಡಿಕೆಶಿ ಮಧ್ಯರಾತ್ರಿಗೆ ಎಲ್ಲ ಶಾಸಕರನ್ನ ಕರೆದುಕೊಂಡು ಬಂದು ಸೇಫ್ ಮಾಡಿ ಮಹಾರಾಷ್ಟ್ರ ಸರ್ಕಾರವನ್ನು ಉಳಿಸುವ ಕೆಲಸ ಮಾಡಿದರು. ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅನ್ನೋದಕ್ಕೆ ಮತ್ತೊಂದು ಪ್ರಮುಖ ಉದಾಹರಣೆ 2017ರಲ್ಲಿ ಗುಜರಾತ್ನ ರಾಜ್ಯಸಭಾ ಚುನಾವಣೆ ನಡೆಯುವ ಒಂದು ದಿನದ ಮೊದಲು ಗುಜರಾತ್ನ ಎಲ್ಲ 42 ಕಾಂಗ್ರೆಸ್ ಶಾಸಕರನ್ನ ಡಿಕೆಶಿ ಬೆಂಗಳೂರಿನ ತಮ್ಮ ರೆಸಾರ್ಟ್ನಲ್ಲಿ ಇರಿಸುವ ಮೂಲಕ ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಅಹಮದ್ ಪಟೇಲ್ ಅವರಿಗೆ ನೆರವು ನೀಡಿದ್ದರು. ಅದು ಸಹ ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಮುಖ್ಯ ಮತ್ತು ಮಹತ್ವದ ಘಟನೆಯಾಗಿತ್ತು. ಆಗ ಶಾಸಕರು ಬಿಜೆಪಿಗೆ ವೋಟ್ ಮಾಡಲಿದ್ದಾರೆ ಅನ್ನೋ ಭೀತಿಯಲ್ಲಿ ಎಲ್ಲರನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಡಿಕೆಶಿ ಮನವೊಲಿಸಿದ್ರು. ಮತ್ತೊಂದು ಅತ್ಯಂತ ಮುಖ್ಯ ಘಟನೆಯನ್ನು ಡಿಕೆಶಿ ಕಾಂಗ್ರೆಸ್ಗೆ ನೆರವಾಗಿದ್ರು. ಅದು 2018ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟ ಸರ್ಕಾರ ರಚಿಸುವಲ್ಲಿ ಡಿಕೆ ಶಿವಕುಮಾರ್ ಮಹತ್ವದ ಪಾತ್ರ ವಹಿಸಿದ್ದರು. ಆಗ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಬಿಜೆಪಿ ಸರ್ಕಾರವನ್ನು ರಚಿಸಿ ಯಡಿಯೂರಪ್ಪ ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಂಡು ಬಿಟ್ಟಿದ್ರು. ಆದರೆ ಅವರಿಂದ ಬಹುಮತ ಸಾಬೀತು ಮಾಡಲು ಆಗಲಿಲ್ಲ. ಆಗ ಕುದುರೆ ವ್ಯಾಪಾರವನ್ನು ತಪ್ಪಿಸುವ ಸಲುವಾಗಿ ಬಿಜೆಪಿಗೆ ಅಧಿಕಾರ ಸಿಗದಂತೆ ಮಾಡುವ ಸಲುವಾಗಿ ಕುಮಾರಸ್ವಾಮಿಯನ್ನ ಸಿಎಂ ಮಾಡಲು ಕಾಂಗ್ರೆಸ್ ನಿರ್ಧರಿಸಿತ್ತು. ಈ ವೇಳೆ ಡಿಕೆ ಶಿವಕುಮಾರ್ ಮರು ಮಾತಾಡದೆ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಮೇಲೆ ದ್ವೇಷ ಇದ್ರೂ ಸಹ ಅದನ್ನೆಲ್ಲ ಮರೆತು ಅವರನ್ನೇ ಸಿಎಂ ಮಾಡಿದ್ರು. ಇದೆಲ್ಲದರ ನಂತರ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಮುಂಬೈನಲ್ಲಿದ್ದಾಗಲೂ ಡಿಕೆಶಿ ಅಲ್ಲಿಗೆ ಹೋಗಿ ಹೋಟೆಲ್ ಮುಂದೆ ಮಳೆಯಲ್ಲೇ ನಿಂತು ಶಾಸಕರನ್ನ ಮನವೊಲಿಸುವ ಕೆಲಸ ಮಾಡಿದ್ರು. ಇವಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಏನೇ ಸಮಸ್ಯೆ ಆದ್ರೂ ಮೊದಲು ಮುಂದೆ ನಿಲ್ತಾ ಇದ್ದ ಡಿಕೆಶಿ ಹೋರಾಟ ಮಾಡ್ತಾ ಇದ್ರು. ಈ ಹಿಂದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಮತ್ತು ಸೋನಿಯಾ ಗಾಂಧಿಯನ್ನ ಇಡಿ ವಿಚಾರಣೆ ಮಾಡಿದಾಗ ಡಿಕೆ ಸಹೋದರರು ದೆಹಲಿಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಮಾತ್ರವಲ್ಲದೆ ರಾಹುಲ್, ಪ್ರಿಯಾಂಕಾ ಜೊತೆಯಲ್ಲೂ ಉತ್ತಮ ಒಡನಾಟ ಇಟ್ಟುಕೊಂಡಿರುವ ಡಿಕೆ ಶಿವಕುಮಾರ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರಿಗೂ ಅತ್ಯಾಪ್ತರಾಗಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಡಿಕೆಶಿ ತಲೆ ಬಾಗ್ತಾರೆ ಅನ್ನೋದು ನಿಜ. ಆದರೆ ವ್ಯಕ್ತಿನ ಪಕ್ಷನ ಅಂದ್ರೆ ಮತ್ತೊಮ್ಮೆ ಅವರು ಪಕ್ಷವೇ ಮುಖ್ಯ ಅಂತ ಹೇಳ್ತಾರೆ. ಅದೇ ಗುಣ ಈಗ ಅವರಿಗೆ ಸಿಎಂ ಪಟ್ಟವನ್ನ ತಂದುಕೊಟ್ಟಿದೆ. ಯಾರೇ ಪಕ್ಷಕ್ಕೆ ನಿಷ್ಠರಾಗಿದ್ರೂ ಪಕ್ಷ ಅವರಿಗೆ ಒಂದಲ್ಲ ಒಂದು ದಿನ ಕೊಡಬೇಕಾದದ್ದನ್ನ ಕೊಟ್ಟೇ ಕೊಡುತ್ತೆ ಅನ್ನೋದನ್ನ ಡಿಕೆಶಿ ತೋರಿಸಿಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು